ಯಾವುದೇ ಹೇರ್ ಕಲರ್ ಬೇಡ, ಬೇಡ, ನ್ಯಾಚುರಲ್ ಆಗಿ ಹೇರ್ ಕಲರ್ನ ರೆಡಿ ಮಾಡೋದು ಯಾವ ಥರ ನೋಡೋಣ. ಕಪ್ಪಾಗುತ್ತೆ ಈ ಕಲರು. ಒಂದು ಸರಿ ಹಾಕ್ಕೊಂಡ್ರೆ ಕೂದಲು ಫುಲ್ ಕಪ್ಪಾಗುತ್ತೆ. ಬೇರೆ ಕಲರ್ ಹಾಕಬೇಕು ಅಂತನಿಲ್ಲ. ನೀವು ಮೆಹಂದಿ ಹಾಕ್ಕೊಂಡ್ರೂ ಕೂಡ ಅದ್ರ ಮೇಲೆ ಹಾಕೋಬೋದು. ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಆಲೂಗೆಡ್ಡೆನ ತೊಳೆದ ಆದಮೇಲೆ ತುರ್ಕೋಬೇಕು. ಚಿಕ್ಕದಾಗಿ ತುರ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ನೀವು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಕೂಡ ಹಾಕೋಬೋದು. ಆಲೂಗೆಡ್ಡೆದು ಸಿಪ್ಪೆಯನ್ನು ತೆಗಿಬೇಕು ಅಂತನಿಲ್ಲ, ಹಾಗೇ ಹಾಕೋಬೋದು. ತುರಿದ ಆದಮೇಲೆ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ತುರ್ಕೋಬೇಕು, ದಪ್ಪವಾಗಿ ತುರ್ಕೋಬಾರ್ದು. ಈ ಆಲೂಗೆಡ್ಡೆ ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ಸಾಫ್ಟ್ ಆಗುತ್ತೆ ಮತ್ತು ರಫ್ ಆಗಿರುವ ಕೂದಲನ್ನ ಸಾಫ್ಟ್ ಮಾಡುತ್ತೆ. ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ನಿಮಗೆ ದಾಸವಾಳ ಎಲೆನೆಲ್ಲ ನಾವು ಯಾವ ಥರ ಯೂಸ್ ಮಾಡ್ತೀವಿ ಹೇರ್ ಪ್ಯಾಕಾಗಿ, ಆ ಥರ ಕೆಲಸ ಮಾಡುತ್ತೆ ಆಲೂಗೆಡ್ಡೆನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು, ಜಾಸ್ತಿ ಹಾಕೋಬಾರ್ದು. ನಿಮಗೆ ಕೂದಲಿಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೋಬೇಕು. ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕಾಫಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇನ್ಸ್ಟೆಂಟ್ ಕಾಫಿ ಪುಡಿ ಇದ್ದರೂ ಕೂಡ ಹಾಕೋಬೋದು. 1 ಟೇಬಲ್ ಸ್ಪೂನಷ್ಟು ಕಾಫಿ ಪುಡಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಾಫಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ತುಂಬ ಕುದಿಸ್ಬೇಕು ಅಂತನಿಲ್ಲ, ಸ್ವಲ್ಪ ಕುದಿ ಬಂದರೆ ಸಾಕು. ನೋಡಿ, ಈ ಥರ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಮತ್ತು ಕಾಫಿ ಪುಡಿ ಹಾಕ್ಬಿಟ್ಟು ನೋಡಿ, ಇವಾಗ ಒಂದು ಕುದಿ ಬಂದಿದೆ. ಇವಾಗ ಕುದಿ ಬಂದ ತಕ್ಷಣ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈ ನೀರೇನಾಗುತ್ತೆ, ಗಟ್ಟಿ ಬರುತ್ತೆ. ನಿಮಗೆ ಆಲೂಗೆಡ್ಡೆ ಬೆಂದ ತಕ್ಷಣ ಒಂದು ಹೇರ್ ಪ್ಯಾಕ್ ರೆಡಿ ಆಗುತ್ತೆ. ನೋಡಿ, ಇವಾಗ ತಿಕ್ಕಾಗಿದೆ ಅದು ನೀರು. ಸ್ಟವ್ ಆಫ್ ಮಾಡ್ಕೊಂಡು ಆದಮೇಲೆ ತಣ್ಣಗಾಗಲಿ. ಇವಾಗ ಒಂದು ಅಲೋವೆರಾ ತೊಗೊಂಡಿದ್ದೀನಿ. ನಾನು ಆಲ್ರೆಡಿ ಸೈಡು ಮುಳ್ಳನ್ನು ತೆಗೆದು ಇಟ್ಕೊಂಡ್ಬಿಟ್ಟಿದ್ದೀನಿ. ಸಿಪ್ಪೆ ತೆಗೆದುಬಿಟ್ಟು ಬರೀ ಜೆಲ್ ಮಾತ್ರ ತೊಗೋಬೇಕು. ಜೆಲ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಕೂದಲು ರಫ್ ಆಗ್ತಿದ್ರೆ ಸಾಫ್ಟ್ ಆಗುತ್ತೆ. ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಅಲೋವೆರಾನ ತಂದು ಈ ಥರ ಜೆಲ್ ರೆಡಿ ಮಾಡ್ಕೋಬೋದು. ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನು ಇಲ್ಲ ಒಂದು ಫೋರ್ಕಿಂದ ಈ ಥರ ಕ್ಲೀನಾಗಿ ತೆಗಿಬೋದು. ಚಾಕಿನಿಂದನೂ ಕೂಡ ತಗೋಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಇದನ್ನು ಹಾಕ್ಕೊಂಡ್ರೆ ನಿಮಗೆ ಹೇರ್ ಫಾಲ್ ಕೂಡ ಆಗಲ್ಲ ಮತ್ತು ಡ್ಯಾಂಡ್ರಫ್ ಕೂಡ ಬರಲ್ಲ ಹಾಕ್ಕೊಳ್ಳೋದ್ರಿಂದ. ಅಲೋವೆರಾ ಜೆಲ್ಲು ಹಾಗೆ ಹಾಕ್ಕೊಂಡ್ರೆ ಕೂದಲಲ್ಲೆಲ್ಲ ಸಿಗಾಕೊಳ್ಳುತ್ತೆ. ಅದರಿಂದ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ ನೈಸ್ ಆಗುತ್ತೆ. ಅದರಿಂದ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಆಲೂಗೆಡ್ಡೆ ಮತ್ತು ಕಾಫಿ ಪುಡಿ ಹಾಕಿ ಕುದಿಸ್ಕೊಂಡಿದ್ದೀನಲ್ಲ, ಆ ಹೇರ್ ಪ್ಯಾಕ್ ರೆಡಿಯಾಗಿದೆ. ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ಬರೀ ನೀರು ಮಾತ್ರ ತಗೋಬೇಕು. ಗಟ್ಟಿಯಾಗಿರುತ್ತೆ, ತಿಕ್ಕಾಗುತ್ತೆ ಅದರ ನೀರು ಮಾತ್ರ ತಗೊಳ್ತಾ ಇದ್ದೀನಿ. ಅದರಲ್ಲೇ ನಾನು ಕಲಿಸ್ಕೊಳ್ತಾ ಇರೋದು, ಕಲರ್ ರೆಡಿ ಮಾಡ್ಕೊಳ್ತಾ ಇರೋದು. ನಿಮಗೆ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ನೀರು ಇಟ್ಬಿಟ್ಟು ಕುದಿಸ್ಕೊಳ್ಳಿ. ಫುಲ್ ತಲೆಗೆಲ್ಲ ಅಪ್ಲೈ ಮಾಡ್ಬೋದು. ನಾನು ನಿಮಗೆ ಹೇರ್ ಎಲ್ಲಿ ವೈಟ್ ಇದೆಯೋ ಅಲ್ಲಿ ಮಾತ್ರ ಕೂಡ ಅಪ್ಲೈ ಮಾಡ್ಬೋದು. ನೀವು ಮೆಹಂದಿ ಹಾಕಿಬಿಟ್ಟು ಕೂಡ ಇದನ್ನು ಹಾಕ್ಕೊಂಡ್ರೆ ಕೂಡ ತುಂಬ ಚೆನ್ನಾಗಿರುತ್ತೆ. ಮೆಹಂದಿ ಮಿಕ್ಸ್ ಮಾಡಿಬಿಟ್ಟು ಫಸ್ಟು ಮೆಹಂದಿ ಹಾಕ್ಕೊಂಡು ಆದಮೇಲೆ ನೆಕ್ಸ್ಟ್ ಡೇ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ಇಲ್ಲ ಡೈರೆಕ್ಟ್ ಕೂಡ ಹಾಕೋಬೋದು. ನಾನು ಇವಾಗ ಇಂಡಿಗೋ ಪೌಡ್ರ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಇದು 100% ನ್ಯಾಚುರಲ್ ಇಂಡಿಗೋ ಪೌಡ್ರ್. ಇದು ಕೆಮಿಕಲ್ ಏನಿಲ್ಲ ಇದರಲ್ಲಿ. ಇದು ಒಂದು ಗಿಡದ ಎಲೆದು ಪುಡಿ. ಇದು ತುಂಬ ಚೆನ್ನಾಗಿರುತ್ತೆ, ಏನು ಸೈಡ್ ಎಫೆಕ್ಟ್ ಏನಿಲ್ಲ. ಮತ್ತು ಹೇರ್ ಫಾಲ್ ಕೂಡ ಆಗಲ್ಲ ನಾವು ಅಲೋವೆರಾ ಎಲ್ಲ ಯೂಸ್ ಮಾಡೋದ್ರಿಂದ. ಇವಾಗ ಪುಡಿ ಹಾಕ್ಕೊಂಡು ಆದಮೇಲೆ ನಾನೇನು ನೀರನ್ನ ರೆಡಿ ಮಾಡ್ಕೊಂಡಿದ್ದನ್ನೆಲ್ಲ ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ನೀರಲ್ಲಿ ಕಲಿಸ್ಕೋಬೇಕು.
ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಫಸ್ಟು ಒಂದೇ ಸರಿ ಹಾಕ್ಕೊಂಡ್ರೆ ತೆಳ್ಳಗಾಗುತ್ತೆ, ಅದರಿಂದ ಗಟ್ಟಿಯಾಗಿ ಕಲಿಸ್ಕೋಬೇಕು. ತುಂಬ ನೀರಾಗಿ ಕಲಿಸ್ಕೋಬಾರ್ದು. ನೀರಾಗಿ ಕಲಿಸ್ಕೊಂಡ್ರೆ ಕೂದಲಿಗೆ ಹಾಕಿದ್ರೆ ಇರಲ್ಲ. ಅದಕ್ಕೆ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿ ನೀವು ಹಾಕೋಬೋದು ತಲೆಗೆ. ಅದು ಕಲಿಸ್ತಾ ಇದ್ದರೆ ಒಂದು ಒಳ್ಳೆ ತಿಕ್ಕಾಗಿ ಬರುತ್ತೆ, ಹೇರ್ ಪ್ಯಾಕ್ ರೆಡಿ ಆಗುತ್ತೆ. ಇದಕ್ಕೆ ನಾನು ಅಲೋವೆರಾ ಜೆಲ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾನು 2 ಟೇಬಲ್ ಸ್ಪೂನಷ್ಟು ಅಲೋವೆರಾ ಜೆಲ್ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಚೆನ್ನಾಗಿ 1 ಗಂಟೆ ಕೂಡ ಇರಬಾರ್ದು, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಗಟ್ಟಿ ಆಗುತ್ತೆ ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಬೇರೆ ನೀರೇನು ಹಾಕೋಬಾರ್ದು. ಈ ನೀರು ನಾನು ಏನು ಕಾಯಿಸಿಟ್ಕೊಂಡಿದ್ದೀನಲ್ಲ, ಡಿಕಾಷನ್ನು, ಆಲೂಗೆಡ್ಡೆ ಮತ್ತು ಕಾಫಿ ಪುಡಿ ಏನು ಡಿಕಾಷನ್ ತೊಗೊಂಡಿದ್ದೀನಲ್ಲ, ಅದು ಬೆಚ್ಚಗಿದ್ರೆ ಸಾಕು, ತುಂಬ ಬಿಸಿ ಇರಬಾರ್ದು. ಈ ಇಂಡಿಗೋ ಪುಡಿನ ಕಲಿಸ್ಬೇಕಾದ್ರೆ ಕಲಿಸ್ಕೊಂಡು ಒಂದು 10 ನಿಮಿಷ ಹಾಗೆ ಇಟ್ಕೊಂಡಿದ್ದೀನಿ. 10 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ, ನನ್ನ ಕೂದಲು ಮೆಹಂದಿ ಹಾಕ್ಕೊಂಡಿದ್ದೆ. ಮೆಹಂದಿ ಹಾಕ್ಕೊಂಡಿದ್ದ ತಕ್ಷಣ ಕೆಂಚು ಕೂದಲಾಗುತ್ತೆ. ಈ ಕೆಂಚು ಕೂದಲೆಲ್ಲ ಈ ಕಲರ್ ಹಾಕ್ಕೊಳ್ಳೋದ್ರಿಂದ ಬ್ಲ್ಯಾಕ್ ಆಗುತ್ತೆ. ಬಿಳಿ ಕೂದಲಿದ್ರೂ ಕೂಡ ನಿಮಗೆ ಕಪ್ಪಾಗುತ್ತೆ. ಸೈಡೆಲ್ಲ ಕೆಂಚಗಿದೆ ಕೂದಲು. ನೋಡಿ, ತುಂಬ ಕೆಂಚಾಗಿ ಕಾಣ್ತಾ ಇದೆ. ಇವಾಗ ಅಪ್ಲೈ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಒಂದು 2ರಿಂದ 3 ಗಂಟೆ ಆದ್ರೂ ಬಿಡಬೇಕಾಗುತ್ತೆ. ನೀವು ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೈಯೆಲ್ಲ ಒಡೆಯೋ ಚಾನ್ಸಸ್ ಇರುತ್ತೆ. ಇವಾಗ ಕ್ಲೈಮೇಟ್ ಕೋಲ್ಡ್ ಸೀಸನಲ್ಲಿ ಇದನ್ನು ಬರೀ ಕೈಯಲ್ಲಿ ಮುಟ್ಟಿದ್ರೆ ಕೈಯೆಲ್ಲ ಒಡೆಯುತ್ತೆ. ಅದರಿಂದ ನಾನು ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡ್ತಾ ಇದ್ದೀನಿ. ಹಾಕಿಬಿಟ್ಟು ಒಂದು 2 ಗಂಟೆ ಬಿಟ್ಟು ಬರೀ ನೀರಲ್ಲಿ ತೊಳ್ಕೊಬೇಕು. ನೆಕ್ಸ್ಟ್ ಡೇ ನೀವು ಎಣ್ಣೆ ಹಾಕಿಬಿಟ್ಟು ಶಾಂಪಲ್ಲಿ ವಾಶ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಕಲರು. ನಾನು ತೊಳೆದ ಆದಮೇಲೆ ಕೂಡ ತೋರಿಸ್ತೀನಿ. ನೋಡಿ, ಈ ಥರ ಎಲ್ಲ ಕಡೆ ಹಚ್ಕೊಳ್ತಾ ಇದ್ದೀನಿ. ನಾನು ಬರೀ ಮುಂದ್ಗಡೆ ಮಾತ್ರ ಹಚ್ಕೊಳ್ತಾ ಇದ್ದೀನಿ, ಫುಲ್ಲೆಲ್ಲ ಅಪ್ಲೈ ಮಾಡ್ತಾ ಇಲ್ಲ. ಒಂದು 2ರಿಂದ 3 ಗಂಟೆ ಹಾಗೆ ಬಿಟ್ಬಿಡಬೇಕು. ಚೆನ್ನಾಗಿ ಒಣಗಿದ ಮೇಲೆ ಒಳ್ಳೆ ಕಲರ್ ಬರುತ್ತೆ. ನೋಡಿ, ಇವಾಗ ತೊಳೆದ ಆದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿದೆ ಅಂತ. ತುಂಬ ಚೆನ್ನಾಗಿ ಕಲರ್ ಬಂದಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.